ದುಡಿಯೋದು ಮುಖ್ಯ, ಆದರೆ ದುಡ್ಡು ಉಳಿಸೋದು ಅದಕ್ಕಿಂತ ಮುಖ್ಯ. ಸೈಡ್ ಇನ್ಕಮ್ 5,000 ಪ್ಲಸ್ ಗೃಹಲಕ್ಷ್ಮಿ 2,000 ಬಂದರೂ ಖರ್ಚಾಗ್ಬಿಡುತ್ತೆ. ಲಾಭ ಮಾತ್ರ ಇಲ್ಲ. ತಿಂಗಳಲ್ಲಿ ನಾವೇನೆಲ್ಲ ಸೇವಿಂಗ್ಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಹಾಗೆ ತಿಂಗಳಲ್ಲಿ ನಾವು 3,000 ಉಳಿಸೋ 5 ಮನೆ ಟ್ರಿಕ್ ಕೂಡ ಆರಾಮಾಗಿ ತಿಳ್ಕೊಬೋದು. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನಿಮಗೆ ಯಾವ ರೀತಿ ವೀಡಿಯೋಸ್ ಬೇಕು ಅಂತ ಹೇಳಿ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿದ್ರೆ ಖಂಡಿತವಾಗ್ಲೂ ನಾನು ಆ ರೀತಿ ವೀಡಿಯೋಸ್ನ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಎಲ್ಲರದ್ದು ಕಷ್ಟ ಏನಪ್ಪ ಅಂದರೆ ನಮ್ಮ ಹತ್ರ ದುಡ್ಡು ನಾವು ಸಂಪಾದನೆ ಮಾಡ್ತಾ ಇದ್ದೀವಿ, ಬಟ್ ಉಳಿಸೋಕ್ಕಾಗ್ತಾಯಿಲ್ಲ. ಯಾವ ರೀತಿ ಉಳಿಸ್ಬೇಕು ಅಂದ್ಕೊಂಡ್ರೂ ಆಗ್ತಾಯಿಲ್ಲ. ಯೋಚನೆ ಮಾಡಿ ಇದಾಗುತ್ತೆ. ಇನ್ನೊಂದೇನಪ್ಪ ಅಂದರೆ ಏನೆಲ್ಲ ಸಣ್ಣ ಪುಟ್ಟ ಟ್ರಿಕ್ಸ್ ಮಾಡ್ತೀವಿ, ನಮಗೆ ಅಂದ್ಕೊಂಡಿರೋದನ್ನೆಲ್ಲ ನಾವು ಸಣ್ಣ ಪುಟ್ಟ ಆಸೆಗಳನ್ನೆಲ್ಲ ಬಿಟ್ಬಿಡ್ತೀವಿ. ಆದರೆ ಕೂಡ ನಾವು ದುಡ್ಡು ಉಳ್ಸೋಕ್ಕಾಗೋದಿಲ್ಲ. ಆದರೆ 30 ದಿನದಲ್ಲಿ 3,000 ಉಳಿಸ್ಬೋದು ಅಂದರೆ ನೀವು ನಂಬ್ತೀರಾ? ಖಂಡಿತವಾಗ್ಲೂ ಆರಾಮಾಗಿ ಉಳಿಸ್ಬೋದು. ಏನೇನಪ್ಪ ಅಂದರೆ 15, 30, 20 ರೂಲ್ಸ್. ಸೈಡ್ ಇನ್ಕಮ್ಮು ಗೃಹಲಕ್ಷ್ಮಿ ಬಂದಿರುತ್ತೆ ದುಡ್ಡು, ಅದನ್ನು ಒಟ್ಟು ನಾವು 7,000 ಉಳಿಸ್ಬೋದು. ಅದರಲ್ಲಿ 1,400 ನೇರ ಪೋಸ್ಟ್ ಆಫೀಸ್ RDಗೆ ಕೈಗೆ ಬರೋಕ್ಕಿಂತ ಮುಂಚೆ ಉಳಿಸೋದು ಹೇಗೆ ಅನ್ನೋದನ್ನ ನಾನು ಕಂಪ್ಲೀಟಾಗಿ ಇವತ್ತು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದು ಆಚೆ ಬಟ್ಟೆ ಒಗೆಯೋ ಕಡೆಯಿಂದ. ಇಲ್ಲೆಲ್ಲ ಬಟ್ಟೆ ಒಗೆದು ಸಣ್ಣ ಪುಟ್ಟದೆಲ್ಲ ಕ್ಲೀನ್ ಮಾಡಿ ಮತ್ತೆ ಅಡುಗೆ ಮಾಡಿಕೊಂಡು ಹಾಗೆ ಕಂಟಿನ್ಯೂ ಮಾಡಿದ್ದು. ಸೊ ಏನಪ್ಪ ಅಂದರೆ ನನ್ನ ರೊಟೀನ್ ಹೀಗೇ ಇರುತ್ತೆ. ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಏನೆಲ್ಲ ನನ್ನ ರೊಟೀನ್ ಇದೆ, ಹಾಗೆ ಏನೆಲ್ಲ ನಾವು ಅಮೌಂಟ್ನ ಉಳಿಸ್ಬೋದು, ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇರ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಪೂರ್ತಿ ವಿಡಿಯೋಸ್ನ ನೋಡಿ. ಯಾಕಂದರೆ ನಾವು ಮನೇಲಿ ಏನೆಲ್ಲ ಎಲ್ಲಿ ಉಳಿಸ್ಬೇಕು, ಏನು ಮಾಡಬೇಕು ಅಂತ ಸಣ್ಣ ಪುಟ್ಟದ್ರಲ್ಲೇ ನಾವು ಕೈ ತಪ್ಪಿ ಇದು ಮಾಡಿಬಿಟ್ಟಿರ್ತೀವಿ. ಅದಕ್ಕೋಸ್ಕರ ಈ ಸಣ್ಣ ಪುಟ್ಟದನ್ನು ನಾನು ಇದು ಮಾಡ್ತಾ ಇರೋದು. ಹಾಗೆ ಯಾರಿಗೆಲ್ಲ ಚಾನಲಲ್ಲಿ ಏನಾದ್ರು ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇದೆ ಅದನ್ನು ಕೂಡ ನನಗೆ ತಿಳಿಸ್ಕೊಟ್ರೆ ನಾನು ಖಂಡಿತವಾಗ್ಲೂ ಅದನ್ನ ತಿದ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಒಂದನೇದೇನಪ್ಪ ಅಂದರೆ ಫಸ್ಟು ನಾವು ಎಲ್ಲಿಂದ ತಿಳ್ಕೋಬೇಕು, ಏನೇನು ಮಾಡಬೇಕು, ಎಲ್ಲಿ 5 ಟ್ರಿಕ್ಸ್ನ ನಾವು ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಏನಪ್ಪ ಅಂದರೆ 50, 30 ರೂಲ್ಸ್. ಸೈಡ್ ಇನ್ಕಮ್ಮು ಇದು ಆಲ್ರೆಡಿ ಹೇಳಿದ್ದೀನಿ ನಾನು. RDಗೆ ಕೈಗೆ ಬರೋಕ್ಕೂ ಮುಂಚೆನೇ ಉಳಿಸೋದು. ಎರಡನೇದು ಲಕೋಟ ಸಿಸ್ಟಮ್ಮು. ಮನೆ ಖರ್ಚಿಗೆ 4 ಲಕೋಟ ಮಾಡೋದು. ತರಕಾರಿ, ಕರೆಂಟ್, ಮೆಡಿಸನ್ನು, ಎಮರ್ಜೆನ್ಸಿ. ಲಕೋಟ ದುಡ್ಡು ಮುಗಿದಿದ್ದು ಖರ್ಚು ಸ್ಟಾಪ್ ಮಾಡೋದು. ಕಾರ್ಡ್ ಯೂಸ್ ಮಾಡೋದು ಬೇಡ, ಕೈಯಲ್ಲಿ ದುಡ್ಡಿದ್ರೆ ಜಾಸ್ತಿ ಖರ್ಚಾಗುತ್ತೆ ಅಂತ. ಸೊ ಏನಪ್ಪ ಅಂದರೆ ಕಾರ್ಡ್ ಯೂಸ್ ಮಾಡಿದ್ರೂ ಇದು ಖರ್ಚಿಗೆ ಎಷ್ಟು ಬೇಕು, ಈಗ 5,000 ಅಂದರೆ 5,000ನೇ ಇಟ್ಕೊಂಡು ಅಷ್ಟರಲ್ಲೇ ಮುಗಿಸೋದು. ಕಾರ್ಡ್ನ ಒಂದು ಕಡೆ ಎತ್ತಿಟ್ಟು ಅದಿದೆ ಅಂತ ಕೂಡ ಮರ್ತೋಗ್ಬಿಡ್ಬೇಕು. ಸೊ ಆ್ಯಸ್ ಯೂಶುವಲ್ ನಾನು ಪೂಜೆ ಕೂಡ ಮಾಡ್ತಾಯಿದ್ದೀನಿ. ಸೊ ಪೂಜೆ ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ಳೋ. ಇದು ಗುರುವಾರದ್ದು ಬ್ಲಾಗು. ಶುಕ್ರವಾರ, ಶನಿವಾರ, ಭಾನುವಾರ ಬ್ಲಾಗ್ ಮಾಡ್ಕೊಳಕ್ಕಾಗಲಿಲ್ಲ, ಹಾಕೋಕ್ಕೂ ಆಗಿರಲಿಲ್ಲ ವೀಡಿಯೋನ. ಸೊ ಅದಕ್ಕೆ ಈಗ ಇದನ್ನು ಸೋಮವಾರ ಹಾಕ್ತಾಯಿದ್ದೀನಿ. ಇನ್ನು ಕಂಟಿನ್ಯೂ ಇರುತ್ತೆ. ಇನ್ನು ಮೂರನೇದು ಏನಪ್ಪ ಅಂದರೆ 24 ಗಂಟೆ ರೋಲು. ಸೀರೆ, ಫೋನು, ಮಿಕ್ಸಿ ನೋಡಿದ ತಕ್ಷಣ ಇದು ತೊಗೋಬೇಕು, ಡ್ರೆಸ್ ತೊಗೋಬೇಕು ಅಂತ ಎಲ್ಲ ನಮಗೆ ಅನಿಸುತ್ತೆ ಅಲ್ಲ. 24 ಗಂಟೆ ವೆಯ್ಟ್ ಮಾಡೋದು. 90% ಸಲ ನಮಗೆ ಬೇಡ ಅಂತಲೇ ಅನಿಸೋದು. ನೋಡಿದ ತಕ್ಷಣ ನಾವು ಅದನ್ನ ಬುಕ್ ಮಾಡಿದ್ದಾಗಲಿ ತೊಗೊಳೋದಾಗಲಿ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ದುಡ್ಡು ವೇಸ್ಟ್ ಆಗಿಬಿಡುತ್ತೆ. ಸರಿ ಆಮೇಲೆ ನೋಡೋಣ ಅಂತ ಹೇಳಿ ಹಿಂದಕ್ಕೆ ಹಾಕೊಂಡ್ರೆ 24 ಅವರ್ಸ್ ನಾವು ಇದು ಮಾಡಿದ್ರೆ ಯಾವುದೋ ಒಂದು ಇದು ಯೋಚನೆ ಬರುತ್ತೆ, ಈ ದುಡ್ಡಿದ್ರೆ ನಂಗೆ ಇನ್ನೊಂದಕ್ಕೆ ಯೂಸ್ ಮಾಡ್ಬೋದು ಅಂದ್ಬಿಟ್ಟು. ಸೊ ಹಾಗಾಗಿ ಅದು ಅಲ್ಲಿ ಸ್ಕಿಪ್ ಮಾಡಿದ್ರೆ ಟೈಮ್ ತೊಗೊಂಡ್ರೆ ಆಮೇಲೆ ಬುಕ್ ಮಾಡ್ಬೋದು, ಇಲ್ಲ ಆಮೇಲೆ ತೊಗೋಬೋದು ಅಂತ ಹೇಳಿ ಟೈಮ್ ತೊಗೊಂಡ್ರೆ ಖಂಡಿತವಾಗ್ಲೂ ಅಲ್ಲಿ ನಮಗೆ 3,000 ರೂಪಾಯಿ ಆಟೋಮೆಟಿಕ್ಕಾಗಿ ಸೇವ್ ಆಗುತ್ತೆ. 4ನೇದು ಮನೆ ಅಡುಗೆ ಚಾಲೆಂಜು. ವಾರಕ್ಕೆ 1 ದಿನ ಮಾತ್ರ ಹೊರಗಡೆ ಊಟ, ಉಳಿದ 6 ದಿನ ಮನೆ ಊಟ. ದಿನಕ್ಕೆ 100 ರೂಪಾಯಿ ಸೇವ್ ಮಾಡ್ಬೋದು. ಈಗ ಕೆಲವೊಬ್ಬರಿಗೆ ಹೇಗಿರುತ್ತೆ ಅಂದರೆ ಅಡುಗೆ ಮಾಡೋಕ್ಕೆ ಕಷ್ಟ ಅನಿಸ್ಬೋದು, ಇಲ್ಲ ಅಡುಗೆ ಮಾಡಬೇಕಾದ್ರೆ ಇಲ್ಲೇನೋ ಅನಿಸ್ಬೋದು, ಇಲ್ಲ ತರಕಾರಿ ಇಲ್ಲ ಅಂತ ಆಚೆಯಿಂದ ಬುಕ್ ಮಾಡೋದಾಗಿರ್ಬೋದು, ಈ ಥರ ಸಣ್ಣ ಹೆಲ್ತ್ ಇಶ್ಯೂಸ್ ಇರೋದು ಇದು ಮಾಡೋದಾಗಿರ್ಬೋದು. ಅವಾಗೆಲ್ಲ ಏನು ನಮ್ಮ ಕೈಯಲ್ಲಾಗುತ್ತೋ ಅದೇ ಅಡುಗೆ ಮಾಡಿಕೊಂಡು ವಾರಕ್ಕೆ 1 ಸತಿ ನಾವು ಇದು ಮಾಡಿದ್ರೆ ತಿಂಗಳಿಗೆ 2,400 ರೂಪಾಯಿ ಅದನ್ನೇ ಇದು ಮಾಡ್ಬೋದು. ಹಾಗೆ ಆರೋಗ್ಯ
ಆರೋಗ್ಯಕ್ಕೂ ಒಳ್ಳೆಯದು, ಪಾಕೆಟ್ಗೂ ಒಳ್ಳೆಯದು. 5ನೇದು ಬಂದು ಕಾಯಿನ್ ಡಬ್ಬಿ. ಪ್ರತಿದಿನ ಕೈಯಲ್ಲಿ 10 ರೂಪಾಯಿ 20 ರೂಪಾಯಿ ಅಮೌಂಟ್ ಏನಾದರೂ ಇದ್ದರೆ ಅದನ್ನು ನಾವು ಮಕ್ಕಳಿಗೆ ನಾವು ಇದಕ್ಕೆ ಉಂಡಿಗೆ ಹಾಕೋಕ್ಕೆ ಹೇಳ್ತೀವಲ್ಲ, ಆ ಥರ ಉಂಡಿಗೆ ಹಾಕ್ಬಿಟ್ಟು ಆಟೋಮೆಟಿಕ್ಕಾಗಿ ನಾವು ಕೂಡ ಅದನ್ನ 500ನಿಂದ 800 ರೂಪಾಯಿ ಉಳಿಸ್ಕೋಬೋದು. ತುಂಬಾ ಈಸಿಯಾಗಿ ನಾವು ಇದನ್ನು ಟ್ರಿಕ್ಸ್ನ ಮಾಡ್ಬೋದು. ಆ ಕಾಲದಲ್ಲಿ ಏನೆಲ್ಲ ಇದನ್ನು ಮಾಡ್ತಿದ್ರಲ್ಲ ನಮ್ಮ ಅಜ್ಜಿ ಅಮ್ಮಂದರು ಎಲ್ಲ, ನಾವು ಕೂಡ ಈಗ ಅದನ್ನು ಮಾಡ್ಬೋದು. ಹಾಗೆ ದುಡ್ಡನ್ನ ಒಂದು ಸಾಸಿವೆ ಡಬ್ಬದಲ್ಲೋ ಒಂದು ಅಕ್ಕಿ ಡಬ್ಬದಲ್ಲೋ ಹಾಕಿಕ್ಕಿದ್ರೆ ಅದು ಸದ್ಯಕ್ಕೆ ನೆನಪು ಬರೋದಿಲ್ಲ, ಯಾವಾಗೋ ಕಷ್ಟಕ್ಕೆ ಒಂದು ಟೈಮ್ಗೆ ಆಗುತ್ತೆ. ಅಂದರೆ ಬೋನಸ್ ಟಿಪ್ ಏನಪ್ಪ ಅಂದರೆ, ದುಡ್ಡು ಬಂದಿದ್ದು ಕೂಡಲೇ ನಾವು ಸೀಕ್ರೆಟ್ ಏನು ಮಾಡೋದು, ಸಂಬಳ, ಗೃಹಲಕ್ಷ್ಮಿ, ಸೈಡ್ ಇನ್ಕಮಿಂದ ಏನೇ ದುಡ್ಡು ಬರಲಿ ಕೂಡಲೇ ಫೋನಲ್ಲಿ ಅಲಾರಾಮ್ ಇಡೋದು. 2000 RDಗೆ ಹಾಕಬೇಕು ಅಲ್ವಾ. ದುಡ್ಡು ಕೈಗೆ ಬರೋಕ್ಕಿಂತ ಮುಂಚೆನೇ ಉಳಿದ್ರೆ ಖರ್ಚು ಮಾಡೋ ಇಂಟೆನ್ಷನ್ ನಮಗೆ ಬರೋದೇ ಇಲ್ವಲ್ಲ, ಅದನ್ನು ನಾವು ಈಸಿಯಾಗಿ ಮಾಡ್ಬೋದು. ಈ ತಿಂಗಳಲ್ಲಿ ಇಷ್ಟು ದುಡ್ಡು ಬರುತ್ತೆ, ಇದನ್ನು ಇಂಥ ಕಡೆ ನಾವು ಹಾಕಬೇಕು ಅಂತ ಹೇಳಿಬಿಟ್ಟು ನಾವು ಇದನ್ನು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಸೊ ಈ ಥರ ಸಣ್ಣ ಪುಟ್ಟ ಸೇವಿಂಗ್ಸ್ ಮಾಡಿದ್ರೆ ಇವತ್ತು ನಮಗೆ ಕಷ್ಟ ಅನಿಸ್ಬೋದು, ಮುಂದೆ ಒಂದು ದಿನ ಅದೇ ದುಡ್ಡು ನಮಗೆ ಯಾವುದೋ ಒಂದು ಕಷ್ಟಕ್ಕೆ, ಒಂದು ಹೆಲ್ತ್ಗಾಗಿರ್ಬೋದು, ಒಂದು ಹಾಸ್ಪಿಟಲ್ ಖರ್ಚಿಗಾಗಿರ್ಬೋದು, ಇಲ್ಲ ಮಕ್ಕಳ ಎಜುಕೇಷನ್ಗಾಗಿರ್ಬೋದು, ಈ ಥರ ಸುಮಾರು ಇದಕ್ಕೆ ಇದಾಗುತ್ತೆ. ಸುಮಾರು ಜನ ಇದನ್ನು ಟ್ರಿಕ್ ಯೂಸ್ ಮಾಡ್ತಾ ಇರ್ತಾರೆ, ಇನ್ನು ಸುಮಾರು ಜನ ಇದನ್ನು ಮಾಡೋಕ್ಕಾಗ್ತಾನೆ ಇರಲ್ಲ. ನಾವು ತರಕಾರಿ ತೊಗೊಳಕ್ಕೆ 100 ರೂಪಾಯಿ ತೊಗೊಂಡು ಹೋದಾಗ ಆ 100 ರೂಪಾಯಿಯಲ್ಲಿ ನಾವು 80 ರೂಪಾಯಿ ಖರ್ಚು ಮಾಡಿ 20 ರೂಪಾಯಿ ಹೇಗೆ ಉಳಿಸ್ಕೊಂಬರೋದು ಅಂತ ಕೂಡ ನಾವು ತಿಳ್ಕೊಬೇಕಾಗುತ್ತೆ. ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಹಾಗೆಲ್ಲ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ನಿಮಗೆ ಯಾವ ರೀತಿ ವಿಡಿಯೋ ಬೇಕು ಅದನ್ನು ಕಮೆಂಟ್ ಮುಖಾಂತರ ತಿಳಿಸ್ಕೊಟ್ರೆ ಖಂಡಿತವಾಗ್ಲೂ ನಾನು ವಿಡಿಯೋ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತೇನಕ್ಕೆ ತಪ್ಪಲೆಯಲ್ಲಿ ಇವತ್ತೇನಪ್ಪ ಇದ್ರಲ್ಲಿ ಮಾಡ್ತಾಯಿದ್ದಾರೆ ಮುದ್ದೆನ ಅಂದ್ಕೊಂಡ್ರೆ ಏನಂದರೆ ಅದು ಮುದ್ದೆ ಬಂದು ಸ್ವಲ್ಪ ಜಾಸ್ತಿ ತೆಳುವಾಗ್ಬಿಟ್ಟಿತ್ತು, ಅದಕ್ಕೇ ಬಟ್ಲಲ್ಲಿ ಹಾಕಿದ್ದು ಕೈಯಲ್ಲಿ ಕಟ್ಟೋಕ್ಕಾಗಲಿಲ್ಲ ಅಂತ. ಇನ್ನು ಅಮ್ಮ ಈರುಳ್ಳಿ ಕೇಳಿದ್ರು, ಮಾವಿನಕಾಯಿ ಇತ್ತು, ಅದನ್ನು ಕೊಯ್ದುಬಿಟ್ಟು ಊಟಕ್ಕೆ ಹಾಕಿ ಅಮ್ಮಗೆ ಊಟ ಕೊಡ್ತಾಯಿದ್ದೀನಿ. ಇಷ್ಟೇ ಇವತ್ತಿನ ವ್ಲಾಗ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.